ಓಂ ಶ್ರೀ ಗುರುಭ್ಯೋ ನಮಃ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಯಾರನ್ನು ಹಿಂಸಿಸಿರುತ್ತೇವೆಯೋ ನೋಯಿಸಿರುತ್ತೇವೆಯೋ ಹಾಗೆ ನೊಂದ ಮನಸ್ಸಿನ ನುಡಿಗಳೇ ಶಾಪಗಳಾಗಿ ಪರಿವರ್ತನೆಗೊಂಡು ಒಂದಲ್ಲ ಒಂದು ರೂಪದಲ್ಲಿ ನಮ್ಮನ್ನು ಕಾಡುತ್ತಾ ನಷ್ಟವನ್ನು ನೋವನ್ನು ಕೊಡುತ್ತಲೇ ಇರುತ್ತವೆ. ಸಕಾಲದಲ್ಲಿ ಎಚ್ಚರಗೊಂಡು ದೃಢ ಪಾಪಕ್ಕೆ ಸೇರುವುದನ್ನು ತಪ್ಪಿಸಿಕೊಳ್ಳಲು ಒಂದು ಶುಭ ದಿನ ತಾರಾಬಲ ಚಂದ್ರಬಲ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ. ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ 21 ಗರಿಕೆಯಿಂದ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ನೀಲಿ ಹೂಗಳನ್ನು ಸಮರ್ಪಿಸಿ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ. ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರಿಗೆ 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ. ಶಾಪ ನಿವಾರಣೆಗಾಗಿ ಪ್ರತಿನಿತ್ಯ ಸಂಕಲ್ಪದೊಂದಿಗೆ ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರಾಂ ಚಂಡಿಕಾದೇವಿಯೇ ಸರ್ವ ಶಾಪನಾಶಾನುಗ್ರಹ ಕುರು ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಅಥವಾ ಕೊನೆಯ ಪಕ್ಷ 9 ಬಾರಿಯಾದರೂ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡುತ್ತಾ ಬನ್ನಿ. ಪ್ರತಿನಿತ್ಯ ಜಪಾದಿಗಳನ್ನು ಪೂಜಾದಿಗಳನ್ನು ಮಾಡುತ್ತಾ ಬಂದರೆ ಇದು ಅವರವರ ಕರ್ಮಾನುಸಾರ ಶಾಪ ನಿವಾರಣೆಯಾಗಿ ಅನುಗ್ರಹ ದೊರಕುತ್ತದೆ. ಕೆಲವರಿಗೆ ಬೇಗ ದೊರೆಯಬಹುದು, ಇನ್ನು ಕೆಲವರಿಗೆ ಹೆಚ್ಚು ಸಮಯ ಬೇಕಾಗಬಹುದು. ನಂಬಿಕೆಯಿಂದ ಮಾಡಿದರೆ ಸರ್ವವೂ ಸಾಧ್ಯವಾಗುತ್ತದೆ. ಹೀಗೆಯೇ ಪ್ರತಿನಿತ್ಯ ಪೂಜಾದಿ ಜಪಗಳನ್ನು ಸೂರ್ಯೋದಯದೊಳಗಾಗಿ ಮಾಡಿ ಮುಗಿಸುತ್ತಾ ಬಂದರೆ ದೇವರ ಅನುಗ್ರಹವಾಗಿ ಒಳ್ಳೆಯ ಕರ್ಮದಿಂದ ಫಲಗಳು ಪ್ರಾಪ್ತಿಯಾಗಿ ಎಲ್ಲ ರೀತಿಯ ಅನುಕೂಲಗಳಾಗಿ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಪೂಜಾದಿ ಜಪಗಳನ್ನು ಪ್ರತಿನಿತ್ಯ ಸೂರ್ಯೋದಯದೊಳಗಾಗಿ ಮಾಡುತ್ತಾ 48 ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ. ಹೀಗೆ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ದೇವರ ಅನುಗ್ರಹವಾಗಿ ಫಲ ಪ್ರಾಪ್ತಿಯಾಗುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು.